ಮತಾಂತರದ ಎಕ್ಸ್ಕ್ಲೂಸಿವ್ ಸುದ್ದಿ. ಬರಗಾಲವನ್ನೇ ಬಂಡವಾಳ ಮಾಡಿಕೊಂಡಂತಹ ಕ್ರೈಸ್ತ ಮಿಷನರಿಗಳು ಬರಗಾಲವನ್ನೇ ಬಂಡವಾಳ ಮಾಡಿಕೊಂಡು ಯಾವ ರೀತಿ ಇವರು ಮತಾಂತರವನ್ನ ನಡೆಸ್ತಾ ಇದ್ರು ಅನ್ನೋದರ ಬಗೆಗಿನ ಕಂಪ್ಲೀಟ್ ಆದಂತಹ ಡೀಟೇಲ್. ಬಡ ಲಂಬಾಣಿ ಕುಟುಂಬಗಳೇ ಕ್ರೈಸ್ತ ಮಿಷನರಿಗಳ ಟಾರ್ಗೆಟ್ ಆಗಿದೆ. ಬರಗಾಲವನ್ನೇ ಬಂಡವಾಳ ಮಾಡಿಕೊಂಡು ಅಖಾಡಕ್ಕಿಳಿದಿವೆ ಕ್ರೈಸ್ತ ಮಿಷನರಿಗಳು. ಬಡ ಲಂಬಾಣಿ ಕುಟುಂಬಗಳೇ ಇವರ ಟಾರ್ಗೆಟ್ ಆಗಿದೆ. ಬೆಳಗಾವಿಯಲ್ಲಿ ಲಂಬಾಣಿ ಕುಟುಂಬಗಳ ಮತಾಂತರಕ್ಕೆ ಯತ್ನ ನಡೆದಿದ್ದು 1 ತಿಂಗಳಲ್ಲಿ 100ಕ್ಕೂ ಹೆಚ್ಚು ಬಡ ಕುಟುಂಬಗಳನ್ನ ಮತಾಂತರ ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ರಾಮದುರ್ಗದ ಓಬಲಾಪುರ ತಾಂಡಾದಲ್ಲಿ ನಡೆದಂತ ಮತಾಂತರ ಇದು. 1 ತಿಂಗಳಲ್ಲಿ 100ಕ್ಕೂ ಹೆಚ್ಚು ಬಡ ಕುಟುಂಬಗಳನ್ನ ಮತಾಂತರಗೊಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈಗ ರಾಮದುರ್ಗದ ಓಬಲಾಪುರ ತಾಂಡಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಗಾದ್ರೆ ಮತಾಂತರ ನಡೆದಿದೆಯಾ? ಒತ್ತಾಯಪೂರ್ವಕವಾಗಿ ಗ್ರಾಮಸ್ಥರನ್ನ ಮತಾಂತರ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. 1 ತಿಂಗಳಲ್ಲಿ 100ಕ್ಕೂ ಹೆಚ್ಚು ಬಡ ಕುಟುಂಬಗಳನ್ನ ಮತಾಂತರ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರ. ಲಂಬಾಣಿ ಸಮುದಾಯದಲ್ಲಿ ಬರಗಾಲ ಇದೆ, ಬೆಳೆ ಕೈ ಕೊಟ್ಟಿದೆ, ದುಡ್ಡಿಲ್ಲ, ಸಾಲ ಮಾಡ್ಕೊಂಡಿರ್ತಾರೆ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಒತ್ತಾಯಪೂರ್ವಕವಾಗಿ ಗ್ರಾಮಸ್ಥರನ್ನ ಮತಾಂತರ ಮಾಡಿದ ಆರೋಪ ಇದೆ. ಮತಾಂತರಕ್ಕೆ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆ ಸಾಥ್ ಕೊಟ್ಟಿದ್ದಾರಂತೆ. ಅಂಗನವಾಡಿ ಕೇಂದ್ರವನ್ನ ಮತಾಂತರಕ್ಕೆ ಬಳಸಿಕೊಂಡ ಆರೋಪ ಇದೆ. ಬರಗಾಲವನ್ನೇ ಬಂಡವಾಳವನ್ನಾಗಿಸಿಕೊಂಡು ಮತಾಂತರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮೊದಲೇ ಬರಗಾಲ ಇದೆ, ಸಣ್ಣ ಪುಟ್ಟ ಜಮೀನ್ ಇದ್ರೂ ಕೂಡ ಅಲ್ಲಿ ಬೆಳೆ ಬೆಳೆಯೋದಕ್ಕಾಗ್ತಾ ಇಲ್ಲ, ಬೆಳೆ ಬೆಳೆದ್ರೂ ಕೂಡ ನೀರಿಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಸಾಲ ಮಾಡ್ಕೊಂಡಿರ್ತಾರೆ. ಅವರ ಈ ಬಡತನವನ್ನೇ ಬಂಡವಾಳ ಮಾಡಿಕೊಂಡಂತಹ ಕ್ರೈಸ್ತ ಮಿಷನರಿಗಳು ನಿಮಗೆ ದುಡ್ಡು ಕೊಡ್ತೀವಿ ಅಂತ ಅದು ಇದು ಆಮಿಷವನ್ನ ಒಡ್ಡಿ ಅವರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಲಂಬಾಣಿ ಕುಟುಂಬಗಳೇ ಇವರ ಟಾರ್ಗೆಟ್ ಆಗಿದೆಯಂತ. ಯಾಕಂದ್ರೆ ಮೊದಲೇ ಬಡವರು, ಅದರಲ್ಲೂ ಬರಗಾಲ, ದುಡಿಮೆಗೆ ಹೋಗ್ತೀವಿ ಅಂದ್ರೂ ಕೂಡ ಕೆಲಸ ಇಲ್ಲ, ಸಣ್ಣ ಪುಟ್ಟ ಜಮೀನಿದೆ, ಅಲ್ಲಿ ನಾವು ಬೆಳೆ ಬೆಳಿತೀವಿ ಅಂದ್ರೂ ಕೂಡ ಮಳೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಂತಹ ಬಡ ಕುಟುಂಬಗಳೇ ಇವರ ಟಾರ್ಗೆಟ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.